ಎಜಿ ನ್ಯೂಸ್ಗೆ ಸ್ವಾಗತ. ಚಾಮರಾಜನಗರ ಜಿಲ್ಲೆ ಹನ್ನೂರು ವಿಧಾನಸಭಾ ಕ್ಷೇತ್ರದ ಉಡುತೊರೆಹಳ್ಳ ಜಲಾಶಯದಿಂದ 12,000 ಎಕರೆ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಹರಿಸುವ ಯೋಜನೆಗಾಗಿ ಬಜೆಟ್ನಲ್ಲಿ ಪ್ರಕಟಿಸಿರುವುದನ್ನು ಸ್ವಾಗತಿಸಿದ ಕ್ಷೇತ್ರದ ಶಾಸಕರ ಬೆಂಬಲಿಗರು ಪಟಾಕಿ ಸಿಡಿಸಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನ್ನೂರು ಪಟ್ಟಣದ ಹೃದಯ ಭಾಗದಲ್ಲಿ ಜಮಾಯಿಸಿದ ಶಾಸಕ ಎಂಆರ್ ಮಂಜುನಾಥ್ ರವರ ಬೆಂಬಲಿಗರು ದಶಕಗಳ ಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಉಡುತೊರೆಹಳ್ಳ ಜಲಾಶಯ ಯೋಜನೆಯ ಬಗ್ಗೆ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಯೋಜನೆಯನ್ನ ಬಜೆಟ್ನಲ್ಲಿ ಸೇರ್ಪಡೆ ಮಾಡಿ 490 ಕೋಟಿ ರೂಪಾಯಿ ಅನುದಾನವನ್ನ ಮೀಸಲಿರಿಸುವುದಕ್ಕೆ ಇಂದು ಇದೇ ಸಂತೋಷದಲ್ಲಿ ಸಿದ್ದರಾಮಯ್ಯ ಅವರ ಅಭಿಮಾನಿ ಬಳಗ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಈ ನಡುವೆ ಕೆರೆಗಳಿಗೆ ನೀರು ಹರಿಸುವಂತೆ ಅಜ್ಜಿಪುರದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮೂಲಕ ಬೆಂಗಳೂರಿಗೆ ತೆರಳಿದ ರೈತರು ಖುದ್ದಾಗಿ ಮುಖ್ಯಮಂತ್ರಿಗಳಿಗೆ ಭೇಟಿ ಕೊಟ್ಟು ಆಗ್ರಹಿಸಿ ಮನವಿ ಸಲ್ಲಿಸಿದ್ರು. ರೈತರ ಸಮಸ್ಯೆಯನ್ನ ಅರಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿ ಉಡುತೊರೆಹಳ್ಳ ಯೋಜನೆಗೆ ಅನುದಾನ ಮೀಸಲಿಟ್ಟಿದ್ದಾರೆ. ಇದನ್ನ ಗಮನಿಸಿದ ರೈತ ಸಂಘಟನೆಗಳು ಸ್ವಾಗತಿಸಿ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಂಭ್ರಮಿಸಿದ್ರು. ಹನೂರು ತಾಲೂಕಿನ ಎಲ್ಲ ಹಳ್ಳಿಗಳು ಹಲವಾರು ವರ್ಷಗಳಿಂದ ಮಳೆ ಇಲ್ಲದೆ ಅಂತರ್ಜಲ ಕುಸಿತವಾಗಿದ್ದು ಕುಡಿಯ ನೀರು ಸಹ ಹಾಹಾಕಾರ ಉಂಟಾಗಿರೋದ್ರಿಂದ 2021-22 ಹನೂರು ಭಾಗದ ಕೆರೆ ಕಟ್ಟೆಗಳನ್ನ ತುಂಬಿಸಬೇಕಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಅವತ್ತು 180 ಕೋಟಿ ರೂಪಾಯಿ ಅನುದಾನವನ್ನ ಡಿಪಿಆರ್ ಮಾಡಿತ್ತು. ಆದರೆ ಅನುದಾನ ಕೊಟ್ಟಿರಲಿಲ್ಲ. ಈಗಿನ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಸರ್ಕಾರ ಇವತ್ತು ನಮ್ಮ ಹೋರಾಟದ ಫಲವಾಗಿ ನಾವು ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ನೀರಾವರಿ ಇಲಾಖೆ ಮುಂದೆ ಹೋರಾಟ ಮಾಡಿದ್ದು ಮತ್ತು ತಾಲೂಕು ಕಚೇರಿ ಮುಂದೆ ಹೋರಾಟ ಮಾಡಿದ್ದು ಮತ್ತು ರಾಮಾಪುರದಿಂದ ಬೈಕ್ ರ್ಯಾಲಿ ಮಾಡಿ ಜಿಲ್ಲಾಡಳಿತ ಭವನದಲ್ಲಿ ಒತ್ತಾಯ ಮಾಡಿದ್ದು ಮತ್ತೆ ಈಗ ಕಳೆದ ಫೆಬ್ರವರಿ ತಿಂಗಳು 25ನೇ ತಾರೀಕು ನಾವು ಹನೂರು ತಾಲೂಕಿನ ಅಜ್ಜಿಪುರದಿಂದ ಈ ಬಜೆಟ್ನಲ್ಲಿ ಅನುದಾನ ಕೊಡಬೇಕು, 490 ಕೋಟಿ ಅನುದಾನ ಕೊಡಬೇಕು ಅಂತ ಹೇಳಿ ನಾವು ಪಾದಯಾತ್ರೆ ಶುರು ಮಾಡಿ 2ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಪಾದಯಾತ್ರೆ ಹೊರಟ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನಮ್ಮನ್ನೆಲ್ಲರನ್ನು ಕರೆಸಿಕೊಂಡು ಈ ಬಜೆಟ್ನಲ್ಲಿ ನಿಮ್ಗೆ 490 ಕೋಟಿ ರೂಪಾಯಿನ ಅನುದಾನವನ್ನು ಘೋಷಣೆ ಮಾಡ್ತೀವಿ, ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿರು. ಅದೇ ತರ ಇವತ್ತಿನ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅನುಮೋದನೆ ನೀಡಿದ್ದಾರೆ. ತಕ್ಷಣ ಹಣ ಬಿಡುಗಡೆ ಮಾಡಿ ಯೋಜನೆಯನ್ನ ಶುರು ಮಾಡಬೇಕು ಅಂತ ನಾವು ಸರ್ಕಾರ ಒತ್ತಾಯ ಮಾಡ್ತಾ ಈ ಒಂದು ಹೋರಾಟದಲ್ಲಿ ಹಲವಾರು ಸಮಯ ಇದೆ. ಈ ಕ್ಷೇತ್ರದ ಶಾಸಕರಾದ ಮಂಜುನಾಥ್ನವ್ರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ವೆಂಕಟೇಶ್ನವ್ರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಮಾಜಿ ಶಾಸಕರಾದಂಥ ನರೇಂದ್ರ ಅವ್ರಿಗೂ ಸಹ ಅಭಿನಂದನೆ ಸಲ್ಲಿಸ್ತೀವಿ. ಮತ್ತು ಈ ಒಂದು ಪಾದಯಾತ್ರೆಯಲ್ಲಿ ಮಳವಳ್ಳಿ ತಾಲೂಕು ರೈತ ಸಂಘ, ಮದ್ದೂರು ತಾಲೂಕು ರೈತ ಸಂಘ, ರಾಮನಗರ ಜಿಲ್ಲಾ ರೈತ ಸಂಘ, ಎಲ್ಲಾ ರೈತ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಮತ್ತು ರಾಜ್ಯಾಧ್ಯಕ್ಷರು ನಮ್ಮೆಲ್ಲರ ಬೆಂಬಲವಾಗಿ ನಿಂತು ಮುಖ್ಯಮಂತ್ರಿಗಳ ಜೊತೆ ಮಾತುಕತೆ ಮಾಡಿಸಿರೋದ್ರಿಂದ ರಾಜ್ಯಾಧ್ಯಕ್ಷರು ಸಹ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಈ ಯೋಜನೆ 490 ಕೋಟಿ ರೂಪಾಯಿ ಘೋಷಣೆ ಮಾಡಿದರೆ ಸರ್ಕಾರ ಈಗಲಾರು ಹಣ ಬಿಡುಗಡೆ ಮಾಡಿ ತಕ್ಷಣ ಈ ಭಾಗದ ಎಲ್ಲ ಕೆರೆ ಕಟ್ಟೆಗಳನ್ನ ತುಂಬಿಸ್ಬೇಕು ಅಂತ ಹಣ ಬಿಡುಗಡೆ ಮಾಡಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಹನೂರು ಕ್ಷೇತ್ರಕ್ಕೆ ಉತ್ತರದಿಂದ ಮಾದೇಶ್ವರ ಪಾದಯಾತ್ರೆ ಬಂದು ಪವಾಡ ಪುರುಷರಾದ್ರು. ಹಾಗೇನೆ ಶ್ರೀ ಮಂಜುನಾಥ್ ಅವರು ಬೆಂಗಳೂರಿಂದ ಬಂದು ಪವಾಡ ಪುರುಷರಾಯ್ತವ್ರೆ. ಇಲ್ಲಿ ರೈತ ಬಾಂಧವರು ಇರ್ಬೋದು, ಇನ್ನೂ ಇತರ ಜನಗೆ ಆಗ್ಬೋದು, ಎಲ್ಲರಿಗೂ ಮೊದಲನೇ ಬಾರಿಗೆ ರಾಮನಗುಡ್ಡೆಗೆ ನೀರು ತಂದು ಕೊಟ್ಟರು. ಈಗ 490 ಕೋಟಿ ಅನುದಾನದಲ್ಲಿ ಉಡ್ದರ ಡ್ಯಾಮ್ಗೆ ನೀರು ತಂದು ಬುಡೋ ಯೋಜನೆಗೆ ಇವತ್ತು ಸಚಿವ ಸಂಪುಟದಲ್ಲಿ ಮಂಡನೆ ಆಗಿದೆ. ಆದ್ರಿಂದ ನಮ್ಮ ಹನೂರು ಕ್ಷೇತ್ರದ ಜನರು ಎಲ್ಲ ಭಾಗ್ಯವಂತರು. ಈ ಪುಣ್ಯಾತ್ಮ ಮಂಜುನಾಥ್ ಅವರು ಬಂದು ನಮ್ಮ ಕ್ಷೇತ್ರನ ಪಾವನ ಮಾಡಿದ್ದಾರೆ. ನಿಜಕ್ಕೂ ಎಲ್ಲ ಜನರು ಅವ್ರನ್ನ ನಂಬಿ ಓಟ್ ಹಾಕ್ತದಕ್ಕೂ ಸಾರ್ಥಕ ಆಗೈತೆ. ಇನ್ನು ಮುಂದೆ ಹೆಚ್ಚಿನ ಕೆಲಸ ಮಾಡಲಿ ಅಂತ ಆ ಪುಣ್ಯಾತ್ಮ ಮಾದೇಶ್ವರ ಬಿಟ್ರೆ 2ನೇ ಮಂಜುನಾಥ್ ಇವರು, ಮಾದೇಶ್ವರ ಬಿಟ್ರೆ 2ನೇ ಮಂಜುನಾಥ್ ಅವರು, ಅವರ ಮಾದೇಶ್ವರ ಆಶೀರ್ವಾದ ಸದಾ ಮಂಜುನಾಥ್ ಅವ್ರಿಗಿರ್ಲಿ, ಹನೂರು ಕ್ಷೇತ್ರದ ಜನರ ಆಶೀರ್ವಾದ ಸದಾ ಇರಲಿ ಅಂತ ನಾನು ತಮ್ಮಲ್ಲಿ ಎಲ್ಲರನ್ನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಅಧಿಕಾರ ಎಂಆರ್ ಮಂಜುನಾಥ್ ಅಣ್ಣನವರು ಈ ದಿನ
ನಮ್ಮ ಕ್ಷೇತ್ರದ ಸಮಗ್ರ ನೀರಾವರಿ ಯೋಜನೆಗೆ ಮಹತ್ಕರವಾದ ಒಂದು ಯೋಜನೆ 490 ಕೋಟಿ ಉಡುತರ ಹಳ್ಳ ಯೋಜನೆಯನ್ನ ಜಾರಿಗೊಳಿಸುವುದರಲ್ಲಿ ತಮ್ಮದೇ ಆದ ಒಂದು ಪ್ರಮುಖವಾದ ಪಾತ್ರ ವಹಿಸಿ ಇವತ್ತು ಬಜೆಟ್ನಲ್ಲಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಹಕಾರದೊಂದಿಗೆ ಇವತ್ತು ಅನೂರಿಗೆ ಈ ಉಡುತರ ಹಳ್ಳದ ಯೋಜನೆಯನ್ನು ಜಾರಿಗೆ ತಂದದ್ದಕ್ಕೆ ನಮ್ಮ ಕ್ಷೇತ್ರದ ಸಮಗ್ರ ಜನತೆಯ ಪರವಾಗಿ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಹರಿಕಾರರಾದಂಥ ಮಂಜಣ್ಣನವರಿಗೆ ಐಸು ಆರೋಗ್ಯ ಭಾಗ್ಯ ಕೊಟ್ಟು ಸಮಗ್ರ ಅಭಿವೃದ್ಧಿ ಅನೂರು ಅಭಿವೃದ್ಧಿಕಾರರಾಗಿ ಅಭಿವೃದ್ಧಿಪಡಿಸಲಿ ಅಂತ ಈ ಸಂದರ್ಭದಲ್ಲಿ ಬಯಸ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.